ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಬೆಟ್ಟದ ನಲ್ಲಿಕಾಯಿ ಒಳಗಡೆ ಕ್ಯಾಂಡಿ ಮಾಡೋದು ತೋರಿಸ್ತೀನಿ. ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನಾ ಇವಾಗ ಒಂದು 7 ಬೆಟ್ಟದ ನಲ್ಲಿಕಾಯಿಗಳು ತೊಗೊಳ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ತೊಳ್ಕೊಂಡು ಇದನ್ನು ಮಧ್ಯ ಒಂದು 4 ಕಡೆ ಓಪನ್ ಮಾಡಿಬಿಟ್ಟು ಸ್ಟೀಮಲ್ಲಿ ಇಡ್ತಾಯಿದ್ದೀನಿ. ಇಷ್ಟು ಸಾಮಗ್ರಿಗಳು ಬೇಕು. ಮೆಣಸನ್ನ ಪೌಡ್ರ್ ಮಾಡ್ಕೋಬೇಕು, ಒಂದು 10-15 ಕಾಳು, 1-2 ಚಿಟಿಕೆಯಷ್ಟು ಖಾರದ ಪುಡಿ, 1-2 ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟು, ವೈಟ್ ಸಾಲ್ಟು, ಚಾಟ್ ಮಸಾಲ, ಒಂದು ಅರ್ಧ ಇಂಚಷ್ಟು ಶುಂಠಿ. ಮೆಣಸನ್ನ ಪೌಡ್ರ್ ಮಾಡ್ಕೊಳ್ಬೇಕು. 1 ಸ್ಪೂನು ತುಪ್ಪ, 2 ಸ್ಪೂನಷ್ಟು ಕಾರ್ನ್ಫ್ಲವರು, 1 ಕಪ್ಪು ಸಕ್ಕರೆ. ಚೆನ್ನಾಗಿ ಬೆಂದಿದೆ. ಇದನ್ನು ಈ ಥರ ಎಲ್ಲ ಬೀಜ ಬಿಡಿಸಿ ಇದಕ್ಕೆ ಶುಂಠಿ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಒಳಗಡೆ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಬಾಣಲಿಗೆ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿದ್ದೆ, 10-15 ಕಾಳು, ಅದನ್ನು ಹಾಕಿದ್ದೀನಿ. ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಬ್ಲ್ಯಾಕ್ ಸಾಲ್ಟ್, ಖಾರ ಪೌಡ್ರ್. 7 ನನ್ನ ನಲ್ಲಿಕಾಯಿಗೆ 1-2 ಚಿಟಿಕೆಯಷ್ಟು ಮಾತ್ರ ನಾನು ಇದು ತೊಗೊಂಡಿದ್ದೀನಿ. ಸಕ್ಕರೆ ಮಾತ್ರ ಒಂದು ಪುಟ್ಟ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ವೈಟ್ ಸಾಲ್ಟ್ ಕೂಡ ಪೌಡ್ರನ್ನ 1-2 ಚಿಟಿಕೆ ಹಾಕ್ತಾಯಿದ್ದೀನಿ. ಒಳ್ಳೆ ಕೇಸರಿ ಬಾತ್ ಥರ ಕಲರ್ ಕಾಣಿಸ್ತಾ ಇದೆ ಅಲ್ವಾ? ಇದ್ರ ಜೊತೆಗೆ ಇವಾಗ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಎಣ್ಣೆ ಎಲ್ಲ ಹೀರ್ಕೊಂಡು ಬರೀ ಆಯಿಲಾಗಿ ಬರಬೇಕು. ಆವಾಗ ಒಂದು ಪ್ಲೇಟಿಗೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರ್ಕೊಂಡು ಅದನ್ನು ಕಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ಕ್ರಿಸ್ಟಿಯಾಗಿರಬೇಕು ಅಂತ ಹೇಳಿದ್ರೆ ನಾನು 1 ಸ್ಪೂನು ಕಾರ್ನ್ಫ್ಲವರ್ನ ನೀರಲ್ಲಿ ಕಲಿಸ್ಕೊಂಡಿದ್ದೇನೆ, ಇದನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಎಣ್ಣೆ ಆಗಲಿ ತುಪ್ಪ ಆಗಲಿ ಸವರ್ಕೊಂಡು ಇವಾಗ ನೋಡಿ ಪೂರ್ತಿ ಚೆನ್ನಾಗಿ ಫ್ರೈ ಆಗಿದೆ. ಬಾಣಲಿಗೆ ಅಂಟ್ಕೊತಾ ಇಲ್ಲ. ಇವಾಗ ಇದನ್ನೆತ್ತಿ ಅದರೊಳಗಡೆ ಕೊಬ್ಬರಿ ಮಿಠಾಯಿ ಥರ ಅದನ್ನು ಮೇಲೆ ತಟ್ಬಿಡ್ಬೇಕು. ನಾನು ಇವಾಗ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಒಣಗಿದ ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಪೀಸ್ ಮಾಡ್ಕೊಂಡಿದ್ದೇನೆ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬೆಟ್ಟದ ನಲ್ಲಿಕಾಯಲ್ಲಿ ಜ್ಯೂಸ್ ಮಾಡ್ಬೋದು, ಬೆಟ್ಟದ ನಲ್ಲಿಕಾಯಲ್ಲಿ ಚಟ್ನಿ ಮಾಡ್ಬೋದು, ಬೆಟ್ಟದ ನಲ್ಲಿಕಾಯಲ್ಲಿ ಉಪ್ಪಿನಕಾಯಿ ಮಾಡ್ಬೋದು. ಜೊತೆಗೆ ಬೆಟ್ಟದ ನಲ್ಲಿಕಾಯಲ್ಲಿ ಕ್ಯಾಂಡಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ತೋರಿಸಿದ್ದೀನಿ. ಥ್ಯಾಂಕ್ ಯು. ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ.
ಲೈಕ್ ಕೊಡಿ, ಶೇರ್ ಮಾಡಿ.